ಇವಾಗ ನಾನು ನಮ್ಮ ತಾತ ಒಂದು ಡೀಲ್ ಮಾಡ್ಕೊಂಡಿದೀವಿ, ಅದು ಯಾರಿಗೂ ಗೊತ್ತಿಲ್ಲ. ಮದ್ವೆ ಆಗ್ಬಿಡ್ತಾರೆ, ಅದೇ ಬೇಜಾರ್ ಗೈಸ್. ನೋಡು ಅವರೆಲ್ಲ ಅವ್ರಿಗೆಲ್ಲ ಚಾಲೆಂಜ್ ಮಾಡ್ಬಿಟ್ಟಿದ್ಯಾ ಮತ್ತೆ. ಅಮ್ಮೋ ನಿನ್ ಮಗಳು ತುಂಬಾ ಟಾಪ್ ಅಲ್ಲ ಅವಳೆ, ನೋಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದ್ರೆ, ಆಫ್ಟರ್ 2 years ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಅದು SRS ಬೆಟ್ಟ ಅಂತ, ಇಲ್ಲೇ ರಾಮನಗರ ಹತ್ರ ಇರೋದು. ಅಂಡ್ ಇದು ನಮ್ಮ ಅಪ್ಪ ಊರಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಇದು ನಮ್ಮ ಹಳೆ ಮನೆ. ನಾನು ಲಾಸ್ಟ್ ಟೈಮೇ ತೋರಿಸಿದ್ದೆ, ಐ ಮೀನ್ ಲೈಕ್ ಹೋಮ್ ಟೂರ್ ಮಾಡ್ತೀನಿ ಅಂತ. ಬಟ್ ಈ ಸಲ ಟೈಮ್ ಇಲ್ಲ. ಬನ್ನಿ ಇವಾಗ ಒಳಗೆ ಹೋಗೋಣ, ಫಾಲೋ ಮೀ. ಅಂಡ್ ಬರೋರೆಲ್ಲ ನಾಷ್ಟ ಮಾಡ್ತಿದ್ದಾರೆ. ನಮ್ಮ ಅತ್ತೆನೂ ರೆಡಿ ಆಗ್ಬಿಟ್ಟಿದ್ದಾರೆ. ರೆಡಿ ಆಗಿದ್ದಾರೆ. ಇವಾಗ ಒಳಗೆ ಬನ್ನಿ. ಇದಾ ನೋಪ ಬೆಳಗ್ಗೆ 6 ಗಂಟೆಯಿಂದ ತುದಿಗಾಲಲ್ಲಿ ಕಾಯ್ತಿದ್ದಾರೆ, ಹೋಗ್ಬೇಕಂತ. ಅಷ್ಟೇ. ಅಂಡ್ ನಮ್ ತಾತ ಬೆಟ್ಟ ಹತ್ತಿದ್ಯಾ ತಾತ? ಇವಾಗ ನಾನು ನಮ್ ತಾತ ಒಂದ್ ಡೀಲ್ ಮಾಡ್ಕೊಂಡಿದೀವಿ, ಅದು ಯಾರಿಗೂ ಗೊತ್ತಿಲ್ಲ. ಆ ಡೀಲ್ ಏನಂದ್ರೆ, ನಿಮಿಷ ವಾಯ್ಸ್. ಆ ಡೀಲ್ ಏನಂದ್ರೆ, ನಮ್ ತಾತ ಏನಾದ್ರು ಬೆಟ್ಟ ಹತ್ತಿದ್ರೆ ನನ್ ಕತ್ತಲ್ಲಿರೋದು ಅವ್ರಿಗಂತೆ. ನಮ್ ತಾತ ಬೆಟ್ಟ ಹತ್ತಕ್ ಆಗಿಲ್ಲ ಅಂದ್ರೆ ಅವ್ರ ಕತ್ತಲ್ಲಿರೋದು ನನಗ್ ಕೊಡ್ತಾರೆ. ಸೊ ಇದು ರಾತ್ರಿ ಮಾಡ್ಕೊಂಡಿದ್ದ ಡೀಲಿಂಗು ಇವಾಗ ಡಿಸ್ಕ್ಲೋಸ್ ಆಯ್ತು. ಇವಾಗ ನಮ್ ತಾತ ಬರ್ತಾರ ಬೆಟ್ಟ ಹತ್ತಾರ ಅದ್ ನೋಡೋಣ. ಎಕ್ಸ್ಚೇಂಜ್ ಅಲ್ಲಮ್ಮ. ತಾತ ಹತ್ತಿಲ್ಲ ಅಂದ್ರೆ ತಾತನ್ ಕತ್ತಲ್ಲಿರೋದು ನನ್ನಂಗೇನೆ. ತಾತ ಏನಾದ್ರೆ ಹತ್ತು ಬಿಟ್ರೆ ನನ್ ಕತ್ತಲ್ಲಿರೋದು ತಾತಂಗಂತೆ. ಎಕ್ಸ್ಚೇಂಜ್ ಓ ಎಲ್ ಮಾಡ್ಕನ. ಹೌದಾ? ಓ ನಮ್ಮ ಅಜ್ಜಿ ಆಕ್ಚುಲಿ ಬಂದಿಲ್ಲ, ಅಜ್ಜಿ ಕೊಟ್ಟಿದ್ರೆ ಕೊಡ್ಬೋದು. ಇವಾಗ ಬಾ, ಆಮೇಲೆ ನೋಡೋಣ ಸಾಯಂಕಾಲ. ಯಜಮಾನ ಮುಂದೆ ಕೂತಿ ಆಯ್ ಮಾಡ. ಹಿಂದೆ ಇರೋರು ಅಟೆಂಡೆನ್ಸ್ ಹಾಕಿ, ಅಟೆಂಡೆನ್ಸ್ ಮಾಡಿ ಆಯ್ ಮಾಡಿ. ಮದ್ವೆ ಆಗ್ಬಿಡ್ತಾರೆ, ಅದೇ ಬೇಜಾರ್ ಗೈಸ್. ಯಾವಾಗ್ಲೂ ಆಂಟಿ ತೀರ್ ಮಧ್ಯೆ ಇನ್ನೊಂದು 5 ವರ್ಷ ಆಂಟಿ ತೀರ್ ಮಧ್ಯೆ ಗೊತ್ತ. ಆಮೇಲೆ ಸಪ್ರೇಟ್ ಆಗಿ ಕೊಡಿಸ್ತೀವಿ. ನೈನ್ 20ಗೆ ಹೊರಟಿದ್ವಿ. ಅಂಡ್ ಕರೆಕ್ಟ್ ಆಗಿ ಇವಾಗ 11 ಗಂಟೆಗೆ ರೀಚ್ ಆಗಿದೀವಿ. ಇಲ್ಲಿ ಪೂಜೆ ಸಾಮಾನೆಲ್ಲ ತಗೋತಿದ್ದಾರೆ. ಕೆಳಗಡೆ ಬಂದ್ರೆ ಕೆಳಗಡೆ 2 ದೇವಸ್ಥಾನ ಇದೆ, ವೀರಭದ್ರ ಮತ್ತೆ ಇನ್ನೊಂದು ಯಾವ್ದು ಇದೆ, ಅದು ಯಾವ್ದು ಅಂತ ಗೊತ್ತಿಲ್ಲ, ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಫುಲ್ ಬೆಟ್ಟ ಹತ್ಬೇಕು. 11 ಗಂಟೆ ಆಗಿದೆ. ಬೇಗನೆ ಬರ್ಬೇಕಿತ್ತು ಆಕ್ಚುಲಿ. ಇವಾಗ ಸ್ವಲ್ಪ ಬಿಸಿಲಲ್ಲಿ ಹತ್ಬೇಕು, ಅದೊಂದೇ ಪ್ರಾಬ್ಲಮ್. ಅಂಡ್ ನಮ್ ತಾತ ಎಲ್ಲೋ ಎಸ್ಕೇಪ್ ಆಗಿದ್ದಾರೆ. ಬನ್ನಿ ಕೇಳೋಣ ಎಲ್ಲಿದ್ದಾರೆ ಅಂತ. ನಮ್ ತಾತ ಪ್ಲೇಟ್ ಚೇಂಜ್ ಮಾಡ್ತಿದ್ರು ಗೈಸ್, ಕೇಳೋಣ ಬನ್ನಿ. ಏನ್ ತಾತ ಎಲ್ಲಿಗನ ಹತ್ತತ್ಯಾ? ಏಕೆ? ಮತ್ತೆ ಹೇಳಿದಾನೆ ಮಂಡಿ ನೋವಾಗುತ್ತೆ ಅಂತ. ಮತ್ತೆ ನೋಡು ಅವರೆಲ್ಲ ಅವ್ರಿಗೆಲ್ಲ ಚಾಲೆಂಜ್ ಮಾಡ್ಬಿಟ್ಟಿದ್ಯಾ ಮತ್ತೆ. ಚಾಲೆಂಜ್ ಮಾಡಿದ್ರೆ ತಾತಂದು ನೆಗದೋಯ್ತು. ಏನ ಅಂಗಡಿ ಒಳಗೆ ತಾನೇ ಬರಲ್ಲ. ಹಂಗಿದ್ರೆ ಯಾರಿಗೇನ ಮಧ್ಯೆ ಕೊಟ್ಬಿಡಿ ಕಳ್ಸಿ ಹತ್ತೀನಿ ಬಿಡ್ತೀನ. ಯಾಕಿರಂಗ್ ಒತ್ತಾಡ್ಕೊಂಡು ಹೊಂಟೈತೀನಿ, ಕೆಂಬೆ ಇಟ್ಕೊಂಡು ಹೊಂಟೈತೀನಿ. ಹತ್ಬೋದಾದ್ರೆ ಕಾಲ್ ನೋವು, ಮಂಡಿ ನೋವಾಗ್ಬಿಡುತ್ತೆ ಜಾಸ್ತಿ ಆಮೇಲೆ ಅಷ್ಟೇ. ಸೊ ಅಲ್ಲಿ ಫುಲ್ ಮೇಲೆ. ಅಂಡ್ ಇಲ್ಲಿನ ಬೆಸ್ಟ್ ಪಾರ್ಟ್ ಏನಂದ್ರೆ ಚುರ್ಮುರಿಗೋಸ್ಕರ. ಇವಾಗ ಬೇಡ, ದರ್ಶನ ಎಲ್ಲ ಆದ್ಮೇಲೆ ಚುರ್ಮುರಿ ತಿನ್ನೋಣ. ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ನಾವು ಭೀಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಡೈರೆಕ್ಟ್ ಆಗಿ ಬೆಟ್ಟ ಹತ್ತಕ್ಕೆ ಹೋಗ್ತಿದ್ವಿ. ಸಾನಿದ್ಯಾ, ಗೆಟ್ ಸೆಟ್ ಗೋ. ಅದು ನೀನ್ ಬರ್ತಿದ್ಯಾ ಅಂತ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ರಾಣಿ ಮಹಾರಾಣಿಗೆ ಸ್ವಾಗತ ಕೊಡ್ತಿದ್ದಾರೆ.
ನೋಡ್ 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 ಅಕ್ಕ ಅಕ್ಕ ಬಂದ್ಲು ಅಂತ ಬರ್ದಿದೆ. ನಿಮ್ಮ ತಾತನು ಜಲ್ತಾದೆ. ತಾತ ನೀನ್ ಚಾಲೆಂಜ್ ನ ಇಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಟ್ಟ ತಾತ. ಭಯ ಆಗ್ತಾ ಇದೆ ಕೊತ್ತಿಂದ್ರೆ. ನಿನ್ ಫ್ರೆಂಡ್ಸ್ ಅಕ್ಕ ಆರಾಮಾಗಿ ಹೊರಟೋಗ್ತೀಯ ನೀನು. ಮಸ್ತಾಗಿದ್ದಾವೆ ಕೊಟ್ಬಿಟ್ಟು. ಅಮ್ಮ ನನ್ನ ಕರ್ಕೊಂಡು ಹೋಗು ಪ್ಲೀಸ್ ಅಮ್ಮ. ಪಾಪ ನಂಗೆ ಬೇಜಾರಾಗ್ತಿದೆ, ನಮ್ಮ ತಾತ ಬರ್ತಾ ಇದ್ದಾರೆ. ನನ್ ಚೈನ್ ಕಿತ್ಕೊಳಕ್ಕೆ ತಾತ ಪ್ಲಾನು. ಎತ್ಕೊಂಬರ್ಲಾ ತಾತ, ಎತ್ಕೊಂಬರ್ಲಾ? ನೋಡ್ತದ ರೇವಣ್ ಸಿದ್ದೇಶ್ವರ ಕರ್ಸ್ಕೊಂಡ್ಬಿಟ್ಟ. ನನ್ ಚೇನ್ ಇದ್ ರಾಶಿಗೆ ಕೆಳಗಡಿ ಕಿಳಿದ್ಮೇಲೆ ಕತ್ತಿಗೆ ಹಾಕ್ಬಿಟ್ಟು ನಿನಗೆ ಫೋಟೋ ಅದು ಬಿಡು, ದೇವ್ರ ಕರ್ಸ್ಕೊಂತಿದಾರಲ್ಲ ಎಲ್ಲ ಸೇರ್ಕೊಂಡ್ಬಿಡಿ ಇದ್ರ ಗಾಳಿಗೆ ಹಾಕಿ ಇವತ್ತಿದ್ರ ಕತೆ. ಚಾಲೆಂಜ್ ಇವಾಗಲ್ಲ, ರಾತ್ರಿ ಮಂಡಿನೋ ಅಂತ ಬೈಕೋತಿಯಲ್ಲ ನನ್ನ, ಅವಾಗ ಗೊತ್ತಾಗುತ್ತೆ. ಲಕ್ಷ ಚೈನ್ ಒಂದ್ ಮಾತ್ರ ತಿಂದ್ರೆ ಆಯ್ತು, ಒಂದ್ 10 ರೂಪಾಯಿದು. ಹಾ ಏನು ರೂಪಾಯಿ ಇಲ್ಲ, ನಾನು ನಿಂತ್ಕೊಳ್ಳೋದು ₹1. ₹1 ಒಂದ್ ಮಾತ್ರ ತಿಂದ್ರೆ ಆಯ್ತು. ಚೈನ್ ಆಸೆಗೆ ಜೀವ ಹೋದ್ರು ತಾತ. ನೋಡು ನಿಮ್ಮಪ್ಪ, ಯಪ್ಪ ಅದಕ್ಕೆ ನೀನು ಹಿಂಗ್ ಕಲ್ತಿರೋದು. ನನಗೆ ಹಂಗ ಕೆಳಗಡೆ ಗಾಳಿ ಹಾಕ್ಬಿಟ್ಟು ಎಲ್ಲ ಸಮಾಧಾನ ಮಾಡಿಬಿಡಿ. ಕೊಟ್ಬಿಟ್ಟೆ ಅದ್ಮೇಲೆ ಮೊಬೈಲ್ ಅಲ್ಲಿ ಅಡ್ವರ್ಟೈಸ್ ಮಾಡಿಬಿಡಿ. ಏನಿಲ್ಲ, ಒಂದು 1/4 ಗಂಟೆಲಿ ಹತ್ಬಿಡ್ಬೋದು. ಆದರೆ ನಾವು ಸ್ವಲ್ಪ ಕುತ್ಕೊಂಡು ಹತ್ತುತ್ತಿದ್ದೀವಲ್ಲ, ಒಂದು 20 ನಿಮಿಷ ಆಗುತ್ತೆ. ಆ್ಯಂಡ್ ಫೈನಲಿ ಲಾಸ್ಟ್ ಪಾಯಿಂಟಿಗೆ ಬರ್ತಾ ಇದ್ದೀವಿ. ಅದು ಎಲ್ಲ ಕುತ್ಕೊಂಡು ಹತ್ತುತ್ತಾ ಇದ್ದಾರೆ. ನಾನೇನು ಕೂತ್ಕೊಂಡಿಲ್ವಲ್ಲ. ನೀನು ಕೂತ್ಕೊಳ್ಳೇ ಇಲ್ವಾ ತಾತ? ಏಕ ಬರ್ತಿದ್ಯಾ? ಇನ್ನಿಷ್ಟು ಹೋಗ್ಲಿ ಕಿತ್ಕೊಂಡಲ್ಲ. ನೋಡು ಏನ್ ಶಕ್ತಿ ನೋಡು, ಇವಾಗ್ಲೇ ಹಿಂಗೆ, ಇನ್ನು ಅವಾಗ ಹೆಂಗಿದ್ದೆ ನೀನು. ನೋಡಪ್ಪ ನಿಮ್ಮ ಮಾವಂಗೆ ಎಂತ ಪವರು. ಏನ್ ಮಾಡ್ತೇವೆ ಚೈನಾಶಿಗೆ ಫ್ರೆಂಡ್ಸ್ ಜೊತೆ. ನಿಯತಿರೋರ್ ಜೊತೆನಾ? ಆ್ಯಕ್ಚುಲಿ ದ ಟಾಸ್ಕ್ ಸ್ಟಾರ್ಟ್ಸ್ ಹಿಯರ್ ಬಿಕಾಸ್ ಇಲ್ಲಿ ಶೆಡ್ ಏನೂ ಇಲ್ಲ. ಸೊ ಇಲ್ಲಿಂದ ಒಂಚೂರಿದೆ. ಇಲ್ಲಿ ಒಂದು 2 ಮಿನಿಟ್ಸ್ ಒಳಗಡೆ ಇಳ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ. ಸೊ ಇಳ್ಕೊಂಡು ಹೋದರೆ ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ರೈಟ್ ತೊಗೊಂಡ್ರೆ ಅಲ್ಲಿ ದೇವಸ್ಥಾನ ಇದೆ. ಸೊ ಇಷ್ಟೇ ಡಿಸ್ಟೆನ್ಸ್ ಗೈಸ್. ಇಲ್ಲಿಂದ ಇಲ್ಲಿಗೆ ಬಂದರೆ ಏನೋ ಅಭಿಷೇಕ ಇದೆಯಂತೆ, ಸೊ ಕ್ಯೂ ಜಾಸ್ತಿ ಇದೆ ಅಂತ ಅಂದರು.
ಯಾರೋ ರೀಲ್ಸ್ ಅಲ್ಲಿ ಹೇಳ್ತಾನಲ್ಲ, ಅಮ್ಮೋ ನಿನ್ ಮಗಳು ತುಂಬಾ ಟಾಪ್ ಅಲ್ಲ ಅವಳೆ ನೋಡು. ಈ ಟಾಪಲ್ಲೇ ಚೆನ್ನಾಗಿ ಬಿಸಿಲು ಬಾಳೆಹಣ್ಣು ತಿಂದಿದ್ದು. ಕಾಲು ಸುಡ್ತಾ ಇದ್ರು ಶೂಟಿಂಗ್ಗೆ ಮುಖ್ಯ ಆಗಿದ್ದು. ಬೇರೆ ದಿವಸ ಎಲ್ಲ ನಾನು ನಿಂತ್ಕೊಳೋದಿಲ್ಲ ಬಿಸಿಲಲ್ಲಿ. ಏನ್ ಮಾಡ್ತಿರೋದಮ್ಮ? ಮನೆನಾ? ಓ, ಮನೆ ಕಟ್ಟಬೇಕು ಅಂತ ಆಸೆ ಇದ್ರೆ ಹಿಂಗೆ ಮಾಡಬೇಕಾ? ಮದುವೆ ಆಗಲಿ ಅಂತನಾ? ಇರೋ ಡೂಪ್ಲೆಕ್ಸ್ ಮನೆ ಬಿಟ್ಟು ಇನ್ನೊಂದು ಮನೆ ಕಟ್ತೀಯಾ? ಚಾಂದಿ, ನಿನ್ನ ಮದುವೆ ಆಗೋದ್ರಿಂದ ಮುಂಚೆ ಮನೆ ಕಟ್ತೀನಿ. ಹೋಗತ್ತ ಕಟ್ಟು ಕಟ್ಟು. ಫಸ್ಟ್ ಫ್ಲೋರಾ? ಸೆಕೆಂಡು? ಚಾಂದಿಗೆ ಬಿಡು, ನಿಮ್ಮ ತಮ್ಮ ಹೆಂಗೋ ಇಂಜಿನಿಯರ್ ಅಲ್ವಾ, ಮಾಡ್ತಾನೆ. ನಿನ್ಗೆ ಯಾಕೆ ಇಷ್ಟು ಚಿಂತೆ? ಮುಗಿಸ್ಬಿಟ್ಲತ್ತ. ಸೈಟ್ ಇಲ್ವಂತೆ ನೋಡಿ ನೀವಮ್ಮ, ಸೈಟೇ ಇಲ್ಲ ಕಟ್ಟಕ್ಕೆ ಅಂತ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಬೆಟ್ಟದ ಮೇಲೆ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಅದಾದ್ಮೇಲೆ ಕೆಳಗಡೆ ಇನ್ನೊಂದು ದೇವಸ್ಥಾನ ಇತ್ತು, ರೇಣುಕಾಂಬ ದೇವಸ್ಥಾನ. ನೆಕ್ಸ್ಟ್ ಅಲ್ಲೂ ದರ್ಶನ ಮುಗಿಸ್ಕೊಂಡು ನಾವು ಊಟಕ್ಕಂತ ಹೊರಟ್ವಿ. SRS ಬೆಟ್ಟದಲ್ಲಿ ಈ ತರ ಅನ್ನದಾನ ಮಾಡ್ತಾರೆ ಅಂಡ್ ಪ್ರತಿ ವರ್ಷ ಬಂದಾಗೂ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗೋದು. ಸೊ ನೆಕ್ಸ್ಟ್ ನಮ್ಮ ಪಯಣ ಬಂದು ಸಾವಂದುರ್ಗ ಬೆಟ್ಟ. ಇದು ಕೂಡ ನಮ್ಮ ಮನೆ ದೇವ್ರೆ ಅಂಡ್ ಆಲ್ಸೋ ಪ್ರತಿ ವರ್ಷ ಬರ್ತಿರ್ತೀವಿ. ಇದು ಕೂಡ ವೀರಭದ್ರ ಸ್ವಾಮಿ ದೇವಸ್ಥಾನ. ಶಂಖ ಪುಷ್ಪ ಗಿಡ, ನಾಗಲಿಂಗ ಪುಷ್ಪ. ಓ ಸಾರಿ, ನಾಗಲಿಂಗ ಪುಷ್ಪ ಅಂತೆ. ಅಲ್ಲೊಂದಿದೆ ನೋಡು, ಅಲ್ಲಿ ಎಷ್ಟೊಂದಿದೆ. ತೋರ್ಸು. ದಳ ಎಲ್ಲ ಬಿದ್ದೋಗಿದೆ ನೋಡಿ. ಇಲ್ಲಿ ಚೆನ್ನಾಗಿದೆ ನಿಖಿಲ್, ಇವತ್ತು ಚೆನ್ನಾಗಿದೆ. ಐಸ್ ಕ್ರೀಮ್ ಎಲ್ಲ ಕಣೋ ಇವತ್ತು ಫುಲ್. ಹೆಂಗಿ ಇಷ್ಟ ಆಯ್ತಾ? ಸರಿ, ಇವಾಗ ಯಾವತ್ತೆ ಮನೆಗೆ ಹೋಗ್ತೀಯಾ? ಕಲತ್ತೆ ಮನೆಗೆ ಹೋಗ್ತೀಯಾ, ಮಮತತ್ತೆ ಮನೆಗೆ ಹೋಗ್ತೀಯಾ? ಕಲತ್ತೆ. ಏಯ್, ನೆನ್ನೆ ಮಮತತ್ತೆ ಅಂದೆ. ಊರಪ್ಪ ಆದ್ಮೇಲೆ ಕರ್ಕೊಂಡು. ಹೌದಾ? ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಡೆಸ್ಟಿನೇಷನ್ ಫಾರ್ ದ ಡೇ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಕೂಡ ಸಾವಂದುರ್ಗದಲ್ಲೇ ಇರೋದು. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಿಕಾಸ್ ಮಳೆ ಬರೋ ಥರ ಇದೆ, ಆಮೇಲೆ ಫುಲ್ ಕ್ಲಮ್ಸಿ ಆಗಿಬಿಡುತ್ತೆ, ವ್ಲಾಗ್ ಎಂಡ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಂದ ನಮ್ಮ ಪಪ್ಪ ಊರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಇವತ್ತೇ ಹೋಗಬೇಕು ಅಂತ ಹೇಳ್ತಿದ್ದೀನಿ, ಬಿಕಾಸ್ ನಾಳೆ ಮಂಡೇ ಕಾಲೇಜ್ಗೆ ಹೋಗಲೇಬೇಕು ಅಂತ. ಬಟ್ ನೋಮ ಹೇಳ್ತಿದ್ದಾರೆ ನಾಳೆ ಬೆಳಗ್ಗೆ ಎದ್ದೆಲ್ಲ ಹೋಗೋಣ ಅಂತ. ಇವಾಗ ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ. ಸೊ ನನಗೆ ರಜಾ ಗೈಸ್, ಸಮ್ಮರ್ ಹಾಲಿಡೇಸ್ ಅಂತ ಎಂಜಾಯ್ ಮಾಡ್ತಿದ್ದಾಳೆ. ಆಮೇಲೆ 10th ಯಪ್ಪ ನಮ್ಮ ಅಕ್ಕನೇ ಟ್ಯೂಷನ್ ಹೇಳ್ಕೊಡ್ತಾಳಂತೆ. ನಂಗೆ ಗೊತ್ತಿಲ್ಲ. ಸ್ಟೇಟ್ ರ್ಯಾಂಕ್ ಬರಂಗೆ ಮಾಡಿಸ್ತಾಳಂತೆ. ನಾನು ಮಾಡಿಸೋದಲ್ಲ, ಅದು ನಿನಗಿರ್ಬೇಕು ಆ ಡೆಡಿಕೇಶನ್. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಂಧ್ಯಾ ತನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್. रुको जरा सबर करो. 1 hour later. ಆಯ್ತು, ಒತ್ಕೊಂಡು ಹೊರಟಾಯ್ತೀನಿ ಆಮೇಲೆ. ಸೊ ಇದಾಗಿತ್ತು ಈ ಗೋಲ್ಡ್ ಚೈನ್ನ ಕತೆ. ಪಾಪ ನಮ್ಮ ತಾತ ವಾಪಸ್ ರಿಟರ್ನ್ ಕೊಟ್ಬಿಟ್ರು. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.